ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಕಾಮತ್ ಅಂತ. ಗೌರಿ ಕಲ್ಯಾಣದಲ್ಲಿ ಗೌರಿ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನನಗೆ ಫ್ಯಾಮಿಲಿ ಅಂದರೆ ತುಂಬ ಮುಖ್ಯ. ಫ್ಯಾಮಿಲಿ ಸಂತೋಷನೇ ಸಂತೋಷ. ನಮ್ಮ ಅಮ್ಮಂಗೆ ನಾವು 3 ಜನ ಹೆಣ್ಮಕ್ಳು. ಸೊ ಅವ್ರಿಗೆ ನಾವು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಬೇಕು ಅನ್ನೋದು ಆಸೆ. ಆದರೆ ನನಗೆ ಅವ್ನ ಗುಣ ಚೆನ್ನಾಗಿರಬೇಕು, ಅವ್ನ ಮನಸ್ಸು ಚೆನ್ನಾಗಿರಬೇಕು, ದುಡ್ಡೇ ಎಲ್ಲ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ಅಮ್ಮಂಗೆ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದೇನಾಗುತ್ತೆ ಅಂತ ನೀವು ಸೀರಿಯಲ್ ಮೂಲಕನೇ ನೋಡಬೇಕು. ಸೊ ಇದು ನನ್ನ ಪರಿಚಯ. ಹೇಳಿ ನಿಮ್ಮ ಪಾತ್ರದ ವಿಶೇಷತೆ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತ. ಗೌರಿ ಕಲ್ಯಾಣ ಅಲ್ಲಿ ನಾನು ವಿವೇಕ್ ಚಕ್ರವರ್ತಿ ಅಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟರ್ ಬಂದು ತಾತ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ. ಅದನ್ನ ಅವರೊಂದಷ್ಟು ತುಂಬಾ ದೊಡ್ಡದಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನ ಶ್ರದ್ಧೆ ಭಕ್ತಿಯಿಂದ ಅದನ್ನ ನಾನು ನಡೆಸ್ಕೊಂಡು ಹೋಗ್ಬೇಕು ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಪ್ಪನೂ ಅಷ್ಟೇ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಅಮ್ಮ ಅಂತೂ ನೆಕ್ಸ್ಟ್ ಲೆವೆಲ್ ನಂಬಿಕೆ ಇಟ್ಕೊಂಡಿದ್ದಾರೆ. ಅಂಡ್ ಅವ್ರು ಮದ್ವೆ ಮಾಡಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನನಗೆ ಇಷ್ಟ ಇಲ್ಲ, ಅಂದ್ರೆ ಈಗಲೇ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ. ಅದೇನೇ ಜವಾಬ್ದಾರಿ ತಗೊಳಕ್ ಇಷ್ಟ ಇಲ್ಲ ಅಂತ ನೀವೆಲ್ಲರೂ 27ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಮಿಸ್ ಮಾಡದೆ ನೋಡ್ಬೇಕು. ಕಾಂತಲಕ್ಷ್ಮಿ ಅವರೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ. ಗೌರಿ ಕಲ್ಯಾಣ ಧಾರಾವಾಹಿಯಲ್ಲಿ ನಾನು ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಮತ್ತು ಚಾನಲ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಯಾಕಂದರೆ ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಈ ಹಿಂದೆ ನನ್ನ ಕೆರಿಯರಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರ, ತುಂಬ ವಿಭಿನ್ನವಾದ ಪಾತ್ರ ಆ್ಯಂಡ್ ತುಂಬ ವೇರಿಯೇಷನ್ಸ್ ಇರೋವಂಥ ಪಾತ್ರ. ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ನನಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನೀವು ಪ್ರೋಮೋ ನೋಡಿದ್ರಿ. ನನಗೆ 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳು ಒಂದು ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದೇ ನನ್ನ ಪಾತ್ರದ ಉದ್ದೇಶ. ಆ ನಿಟ್ಟಿನಲ್ಲೇ ಈ ಪಾತ್ರ ಪ್ರಯಾಣ ಮಾಡ್ತಾ ಇರತ್ತೆ. ಅಫ್ಕೋರ್ಸ್ ನನ್ನ ಗಂಡ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ. ನನ್ನ 2ನೇ ಮಗಳು ಮತ್ತು ನನ್ನ ಕೊನೆ ಮಗಳು ಇದು ಇಷ್ಟಪಡೋದಿಲ್ಲ. ಬಟ್ ಅವ್ರು ಇಷ್ಟ ಇಲ್ದಿದ್ರು ನನ್ನ ಹಠನ ನಾನು ಮುಂದುವರಿಸ್ಕೊಂಡು ಹೇಗೆ ನಾನು ಅದರಲ್ಲಿ ಜಯಗಳಿಸ್ತೀನಿ ಅನ್ನೋದೇ ನನ್ನ ಪಾತ್ರದ ಸಾರಾಂಶ. ಶಾಂತವೀರಣ್ಣ ಅವರೇ ನೀವು. ನಮಸ್ಕಾರ. ನನ್ನ ಹೆಸರು ಅಶೋಕ್ ಕುಮಾರ್, ಜಂಬೆ ಅಶೋಕ್ ಅಂತ ಗುರುತಿಸ್ತಾರೆ. ಈ ಧಾರಾವಾಹಿನಲ್ಲಿ ನಾನು ಶಾಂತ ವೀರಣ್ಣ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಇವನು ವೀರಣ್ಣ ಬಹಳ ಸಾದಾ ಸೀದಾ ಮನುಷ್ಯ. ಅನುಕೂಲಕ್ಕಿಂತ ಆದರ್ಶನೇ ಮುಖ್ಯ ಅಂತ ಬದುಕಿರುವಂಥವನು. ಮುದ್ದಾದ 3 ಜನ ಹೆಣ್ಮಕ್ಳು, ಹೆಂಡತಿ ಸಹ ಒಳ್ಳೆಯವಳೆ. ಆದರೆ ಅವಳ ಜೀವನದಲ್ಲಿ ನಡೆದಂಥ ಒಂದು ಘಟನೆಯಿಂದ ಈ ಥರ ನಿರ್ಧಾರ ತಗೊಂಡು ನನ್ನ 3 ಜನ ಹೆಣ್ಮಕ್ಕಳನ್ನ ಏನಾದರೂ ಆಗಲಿ, ಅದು ಸುಳ್ಳು ಹೇಳ್ತೀನೋ, ಕಳ್ತನ ಮಾಡ್ತೀನೋ, ಏನು ಮಾಡ್ತೀನೋ, ಇವ್ರನ್ನ ಶ್ರೀಮಂತರ ಮನೆಗೆ ಸೊಸೆಯಿಂದಿರನ್ನ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ. ಸೊ ಅವಳ ನನ್ನ ನಡುವೆ ಈ ಕಾರಣಕ್ಕೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಅವಳು ತಪ್ಪು ಮಾಡಿದಾಗ ತಿದ್ದೋ ಪ್ರಯತ್ನ ಮಾಡ್ತೀನಿ. ಲಕ್ಕಿಲಿ ನನ್ನ 2 ಹೆಣ್ಮಕ್ಳು ನನ್ನ ಜೊತೆ ಇದ್ದಾರೆ. ದೊಡ್ಡ ಮಗಳನ್ನ ಹೇಗೋ ಕನ್ವಿನ್ಸ್ ಮಾಡಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಅವಳು ನನ್ನ ಮಾತು ಕೇಳ್ತಾ ಇಲ್ಲ. ಅಮ್ಮ ಮಗಳು ಒಂದಾಗ್ಬಿಟ್ಟಿದ್ದಾರೆ. ಈ ಒಂದು ಧಾರಾವಾಹಿನಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗುತ್ತೆ. ರಾಮ್ಜಿಯವರು ಒಂಥರ ನಮ್ಮ ಟೆಲಿವಿಷನ್ನಲ್ಲೇ ಒಂಥರ ಕಿಂಗ್ ಪ್ರೊಡ್ಯೂಸರ್ ಇದ್ದ ಹಾಗೆ. ಅವರ ಒಂದು ಪ್ರಾಜೆಕ್ಟ್ನಲ್ಲಿ ಇದು ನನ್ನ 2ನೇ ಪ್ರಾಜೆಕ್ಟು ಮಾಡ್ತಾ ಇರೋದು. ಒಳ್ಳೆ ಟೀಮು, ಹೊಸ ಟೀಮು, ತುಂಬ ಜನ ಗೊತ್ತಿರೋವಂಥರಿದ್ದಾರೆ, ತುಂಬ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ. ಇವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೋಡಿ ಆಶೀರ್ವದಿಸಿ. ಮೋನಿಕಾ ಅವರೇ, ನೀವು ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋನಿಕಾ. ನನ್ನ ಪಾತ್ರ ಹೇಗೆ ಅಂದರೆ, ಅಮ್ಮನ ಮುದ್ದಿನ ಮಗಳು. ಅಮ್ಮ ಏನು ಹೇಳ್ತಾರೋ ಅದನ್ನೇ ನಾನು ಮಾಡೋದು. ಅಮ್ಮನ ಮಾತು ಮೀರಲ್ಲ. ನನಗೆ ದುಡ್ಡು ಅನ್ನೋದು ಸ್ವಲ್ಪ ಜಾಸ್ತಿನೇ ಆಸೆ ಇದೆ. ಬಿಕಾಸ್ ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕು. ಆ್ಯಂಡ್ ಇವತ್ತು ನಾನು ಕೆಲಸ ಮಾಡ್ತಿದ್ದೇನೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮನಿ. ಆ್ಯಂಡ್ ನಾನು ಚೆನ್ನಾಗಿರಬೇಕು. ಅಪ್ಪನ ಮನೇಲಿ ಕಷ್ಟಪಟ್ಟಂಗೆ ಗಂಡನ ಮನೇಲಿ ನಾನು ಕಷ್ಟಪಡಬಾರ್ದು. ರಾಣಿ ಥರ ಇರಬೇಕು ನಾನು, ಆ ಥರ ಪಾತ್ರ. ಆ್ಯಂಡ್ ಸೆಲ್ಫಿಶ್ ಅಂತ ಅನ್ಕೊತಾರೇನೋ ಕೆಲವು ಜನ,
ಬಟ್ ನನ್ನ ಇಷ್ಟ ನನಗಿಷ್ಟ ಆಗಿದ್ದನ್ನು ಪಡ್ಕೊಳ್ಳೋದಕ್ಕೆ ಒಂದಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಸೆಲ್ಫಿಶ್ ಅನ್ನಲ್ಲ, ಅದನ್ನು ಸೆಲ್ಫ್ ಲವ್ ಅಂತೀನಿ. ಸೊ ಯಾ, ಇಷ್ಟೇ ನನ್ನ ಪಾತ್ರ. ಆ್ಯಂಡ್ ರಾಮ್ಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ಈ ಕಲರ್ಸ್ ಕನ್ನಡಲ್ಲಿ ಇದು ನನ್ನ 3ನೇ ಪ್ರಾಜೆಕ್ಟ್. ರಾಮ್ಜಿ ಸರ್ ಪ್ರೊಡಕ್ಷನ್ ಇದು ನನ್ನ 2nd ಪ್ರಾಜೆಕ್ಟ್. ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ 27th 8 o'clock ಬರ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮೆಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಚಿನ್ಮಯ್, ನೀವು ಮಾತಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಹಾರಿಕಾ ಶೆಟ್ಟಿ ಅಂತ. ಸೊ ನಂದು ಫಸ್ಟ್ ಪ್ರಾಜೆಕ್ಟ್ ಇದು. ರಾಮ್ಜಿ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಚಿನ್ಮಯ್ ಅನ್ನೋದು ಸ್ಟ್ರೇಟ್ ಫಾರ್ವರ್ಡ್ ಕ್ಯಾರೆಕ್ಟರ್. ಅವಳು ಹೇಗೆ ಅಂದರೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ಆದರೆ ಫ್ಯಾಮಿಲಿ ಅಮ್ಮ ಹೋಗೋ ದಾರಿ ಅವಳಿಗೆ ಇಷ್ಟ ಆಗ್ತಿರಲ್ಲ. ಅಕ್ಕ ಜೊತೆ ತುಂಬ ಕ್ಲೋಸ್, ಗೌರಿ ಜೊತೆ ತುಂಬ ಕ್ಲೋಸ್ ಇರ್ತಾಳೆ. ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿರೋದ್ರಿಂದ ನಾನು ಸರಿ ದಾರಿಯಲ್ಲಿ ಹೋಗಬೇಕು ಅಂತ ಯಾವಾಗಲೂ ಅಮ್ಮನ ಹತ್ರ ಮಾತಾಡ್ತಿರ್ತೀನಿ, ಅಮ್ಮನ ಹತ್ರ ಬುದ್ಧಿ ಹೇಳ್ತಿರ್ತೀನಿ. ಬಟ್ ಅವ್ರು ನನ್ನ ಅಗೇನ್ಸ್ಟಾಗೆ ಇರ್ತಾರೆ. ಅವ್ರಿಗೇನು ಅನ್ಸುತ್ತೆ ಅದೇ ದಾರಿಲೇ ಹೋಗ್ತಿರ್ತಾರೆ. ಸೊ ಓವರ್ ಆಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಸ್ವಲ್ಪ ಟಾಮ್ ಬಾಯ್ ಕ್ಯಾರೆಕ್ಟರ್. ಮತ್ತೆ ದಿಸ್ ಇಸ್ ಮೈ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಚಕ್ರವರ್ತಿ. ಸರಿತಾ ಅವರೇ, ನೀವು ನಿಮ್ಮ ಪಾತ್ರ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೀಲಾ ಅಂತ. ಈ ಗೌರಿ ಕಲ್ಯಾಣ ಅನ್ನೋ ಧಾರಾವಾಹಿನಲ್ಲಿ ನಾನು ಸರಿತಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನಗಿರೋದು ಒಬ್ಬನೇ ಮಗ, ವಿವೇಕ್ ಚಕ್ರವರ್ತಿ ಅಂತ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಒಂದು ದೊಡ್ಡ ಫ್ಯಾಮಿಲಿನಲ್ಲಿ ಹಿರಿ ಸೊಸೆ. ತುಂಬ ಜವಾಬ್ದಾರಿ ಇರೋವಂಥವಳು. ಅತ್ತೆ, ಮಾವ, ಮೈದ್ನ ಪ್ರತಿಯೊಬ್ಬರೂ ತುಂಬ ಪ್ರೀತಿಯಿಂದ ನೋಡ್ಕೋತೀನಿ. ಈಗ ಸದ್ಯಕ್ಕೆ ನನಗಿರೋವಂಥ ದೊಡ್ಡ ಕನಸು ಅಂದರೆ ನನ್ನ ಮಗನ ಮದುವೆ. ಸೊ ನನ್ನ ಮಗನ ಮದುವೆದೇ ನನಗೆ ದೊಡ್ಡ ಕನಸು. ನನ್ನ ಮಗನ ಮದುವೆನ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಮತ್ತು ನನಗೆ ಸೊಸೆಯಾಗಿ ಬರೋಳು ಹೀಗೆ ಇರಬೇಕು ಅಂತ ನಾನು 1000 ಕನಸುಗಳನ್ನ ಕಟ್ಕೊಂಡಿದ್ದೀನಿ. ನನ್ನ ಮಗನ ಹೆಂಡತಿ ಹೇಗಪ್ಪ ಇರಬೇಕು ಅಂದರೆ, ಅವರು ಸಹ ದೊಡ್ಡ ಫ್ಯಾಮಿಲಿಯಿಂದ ಬಂದಿರಬೇಕು, ರಿಚ್ ಆಗಿರಬೇಕು ನಮ್ಮ ಥರನೇ. ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಸಂಪ್ರದಾಯ ಇರಬೇಕು. ಯಾಕೆ ರಿಚ್ ಫ್ಯಾಮಿಲಿಯಿಂದ ಬರಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಹಾಗಂತ ಬಡವ್ರ ವಿರೋಧಿ ನಾನಲ್ಲ. ಈಗ ಬಡವ್ರಿಗೆ ಸಡನ್ನಾಗಿ ಶ್ರೀಮಂತಿಕೆ ಕೊಟ್ಟರೆ ಅದನ್ನು ಅನುಭವಿಸೋದಕ್ಕೂ ಬರಲ್ಲ. ಈಗ ಬಡವರಿಗೆ ಜಾಸ್ತಿ ದುಡ್ಡು ಕೊಟ್ಟರೆ ಅದನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಜ್ಞಾನ ಇರಲ್ಲ. ಅದೇ ಥರ ಶ್ರೀಮಂತರ ಮನೆಯಿಂದ ಬಂದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ನಮ್ಮ ಫ್ಯಾಮಿಲಿನ ಅನ್ನೋದು ಗೊತ್ತಿರುತ್ತೆ ಅನ್ನೋ ಕಾರಣಕ್ಕೆ ಶ್ರೀಮಂತರ ಮನೆ ಸೊಸೆನೇ, ಹೆಣ್ಮಕ್ಳೇ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ನನ್ನ ಕನಸು. ನೋಡೋಣ ನನ್ನ ಕನಸು ಎಷ್ಟು ಮಟ್ಟಿಗೆ ಈಡೇರುತ್ತೆ ಅಂತ. ಹಾಗೆ ನಾನು ಇಲ್ಲಿ ಕಲರ್ಸ್ ಕನ್ನಡಗೆ ಹಾಗೂ ರಾಮ್ಜಿ ಸರ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ETV ಕನ್ನಡ ಇದ್ದಾಗಿಂದನೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ವರ್ಷ ನಾನು ಬಣ್ಣ ಹಚ್ಚಿರಲಿಲ್ಲ. ಆಗ ನನಗೆ ಕರೆದು ಕೆಲಸ ಕೊಟ್ಟಿದ್ದೆ ಮತ್ತೆ ಕಲರ್ಸ್ ಕನ್ನಡ. ನಾನು 8 ವರ್ಷದ ನಂತರ ಕಮ್ ಬ್ಯಾಕ್ ಮಾಡೋದಕ್ಕೆ ಕಲರ್ಸ್ ಕನ್ನಡ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ರಾಮ್ಜಿ ಸರು ಇಂಥ ಒಂದು ದೊಡ್ಡ ಜವಾಬ್ದಾರಿನ ಸರಿತಾ ಅನ್ನೋ ಕ್ಯಾರೆಕ್ಟರ್ ಮೂಲಕ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರ ನಂಬಿಕೆನ ಉಳಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಚಂಚಲ ಅವರೇ, ನೀವು ಮಾತಾಡಿ. ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನನ್ನ ಹೆಸರು ಸಾಯಿ ಜ್ಯೋತಿ ಅಂತ. ಈ ಒಂದು ಪ್ರಾಜೆಕ್ಟಲ್ಲಿ ನಾನು ಚಂಚಲ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಒಂದು ಸಣ್ಣದಾಗಿ ಬ್ರೀಫಿಂಗ್ ಕೊಡಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ, ನಾನು ಒಂದು ಖಳನಾಯಕಿಯಾಗಿ ಈ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಈ ಪಾತ್ರಕ್ಕೆ ಪವರ್, ಅಥಾರಿಟಿ ಅನ್ನೋದು ತುಂಬ ಆಸೆ ಇದೆ. ಆ್ಯಂಡ್ ದೀನಬಂಧು ಫ್ಯಾಮಿಲಿಯ ಏಕೈಕ ಮಗಳಾಗಿ ಈ ಎಲ್ಲ ಒಂದು ಪವರ್ನ ನಾನು ನನ್ನ ಒಂದು ಕಂಟ್ರೋಲಿಗೆ ತೊಗೊಬೇಕು ಅನ್ನುವಂಥ ತುಂಬ ಒಂದು ಆಸೆ ಇದೆ. ಆ್ಯಂಡ್ ಪ್ಲಸ್ ನನ್ನ ಮಗನಾದ ಅನಿಕೇತ್ನ ವಿವೇಕ್ ಜಾಗದಲ್ಲಿ ಕೂರಿಸ್ಬೇಕು ಅಂತ ಅನ್ನೋದು ಒಂದು ಏಕೈಕ ಗೋಲ್ ಆಗಿದೆ. ಆ್ಯಂಡ್ ಸೊ ದಿಸ್ ಕ್ಯಾರೆಕ್ಟರ್ ಇಸ್ ಬೇಸಿಕ್ಲಿ ಅ ನೆಗೆಟಿವ್ ಕ್ಯಾರೆಕ್ಟರ್ ದಟ್ ಐ ಆಮ್ ಪ್ಲೇಯಿಂಗ್. ಆ್ಯಂಡ್ ಒಂದು ತಾಯಿಯಾಗಿ ಮಗ ಈ ಒಂದು ನಂಬರ್ 1 ಸ್ಥಾನಕ್ಕೆ ಬರಬೇಕು ಅಂತ ಅನ್ನೋದು ತಪ್ಪಲ್ಲ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಗೋಯಿಂಗ್ ವಿತ್ ದ್ಯಾಟ್ ಇನ್ಸ್ಟಿಂಕ್ಟ್ಸ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಹೂ ಹವ್ ಕಮ್ ಹಿಯರ್. ಥ್ಯಾಂಕ್ ಯು. ಚಕ್ರವರ್ತಿ ಅವರು, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತ. ನಮಸ್ಕಾರ. ನನ್ನ ಹೆಸರು ಗುರುದತ್ ಅಂತ. ನಮ್ಮ ತಂದೆ ಜಿ ಉದಯಶಂಕರ್ ಅಂತ ಹಾಡುಗಳು ಬರೆಯೋರು.
ಇಲ್ಲ ನೆನಪು ಮಾಡ್ಕೊಂಡ್ರೆ ಬೆಟರ್ ಬಿಕಾಸ್ ತುಂಬ ಜನ ನಾನೇ ಪರಿಚಯ ಇಲ್ಲ ಇಲ್ಲಿ. ಇಲ್ಲ, ಇಟ್ಸ್ ಅ ಫ್ಯಾಕ್ಟ್ ಸರ್. ದೇವರಾಣಿಗೂ ಲಾಟ್ ಆಫ್ ನ್ಯೂ ಕಮರ್ಸ್ ನನಗೆ ಗೊತ್ತಿರೋ ವಾಸು, ಮನು, ಮೋಕ್ಷ ಅಂತ 4-5 ಜನ ಗೊತ್ತು, ಮಿಕ್ಕಿದವ್ರು ಗೊತ್ತಿಲ್ಲ ನನಗೆ. ಸೊ ಐಮ್ ಜಸ್ಟ್ ಇಂಟ್ರಡ್ಯೂಸಿಂಗ್ ಮೈ ಸೆಲ್ಫ್. ಥ್ಯಾಂಕ್ ಯು. ಪಾತ್ರ ಏನೂ ಗೊತ್ತಿಲ್ಲಮ್ಮ ನನಗೆ, ಬಿಕಾಸ್ ರಾಮ್ಜಿ ಬಂದು ಮಾಡಿ ಅಂತ ಹೇಳಿದ್ರು ಅಷ್ಟೇ, ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅದೇ ಥರ ರಾಮಾಚಾರ್ಯರು ಹೇಳಿದ್ರು. ಸೊ ಐಮ್ ಜಸ್ಟ್ ಡೂಯಿಂಗ್ ಬಿಕಾಸ್ ರಾಮ್ಜಿ ಸೆಡ್ ಡೂ ಇಟ್ ಅಷ್ಟೇ. ಐ ರೆಸ್ಪೆಕ್ಟ್ ಹಿಮ್ ಸೋ ಮಚ್. ನನಗೆ ಅವಕಾಶ ಕೊಟ್ಟೋದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ವಿಶ್ ಆಲ್ ದ ಬೆಸ್ಟ್ ಭರತ್. ಗಾಡ್ ಬ್ಲೆಸ್ ಯು. ತುಂಬ ಕಷ್ಟಪಟ್ಟಿದ್ದಾರೆ ಡೇ ಆ್ಯಂಡ್ ನೈಟು. ದೇವ್ರು ಒಳ್ಳೇದು ಮಾಡಬೇಕಾದ್ರೆ. ಥ್ಯಾಂಕ್ ಯು. ರಾಮ್ಜಿ ಅವರೇ, ನೀವು ಕತೆ ಬಗ್ಗೆ 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಹಾಂ, ಎಲ್ಲರೂ ಪಾತ್ರ ಹೇಳ್ಬಿಟ್ಟಿದ್ದಾರೆ. ಲೈಟಿಂಗ್ ಇಲ್ವಾ? ಥ್ಯಾಂಕ್ ಯು. ಪಾತ್ರ ಪರಿಚಯ ಮಾಡ್ಕೋತಾನೆ ಅವರೆಲ್ಲ ಕತೆ ಹೇಳಿದ್ದಾರೆ. ಮೇಲೆ ಹಾಕ್ಕೋಬೇಕಾ? ಈ ಮೋಕ್ಷ ಅಂದ್ರೆ ಕಾಟ ತಡ್ಕೊಳಕ್ಕಾಗಲ್ಲ. ಏನಾದ್ರು ಒಂದು ಹೀರೋ ಫೀಲ್ ಕೊಟ್ಬಿಡ್ತಾರೆ ಮನುಷ್ಯ. ಒಂದು ಸ್ವಲ್ಪ ಆ ಕಡೆ ಆ್ಯಂಗಲ್, ಒಂದು ಸ್ವಲ್ಪ ಈ ಕಡೆ ಲುಕ್ಕು, ಸ್ವಲ್ಪ ಕ್ಯಾಪ್ ಮೇಲೆ ಅಂದರೆ ನಮ್ಗೇನೋ ಒಂಥರ ಬಿಲ್ಡಪ್, ಅದು ಮನೆ ಮಜಾ ಇರುತ್ತೆ. ಥ್ಯಾಂಕ್ ಯು ಮೋಕ್ಷು. ಓ ಹಂಗೆ. ಕತೆ ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ ಅಂತ. ಬದುಕು ಅನಿವಾರ್ಯವಾದಾಗ ಭಾವನೆಗಳಿಗೆ ಬೆಲೆ ಇರಲ್ಲ, ಭಾವನೆಗಳು ಸತ್ತೋಗ್ತವೆ ಅಂತ. ಪ್ರತಿಯೊಬ್ಬರ ಬದುಕಲ್ಲೂ ಮೌಲ್ಯಗಳ ಅವಶ್ಯಕತೆಯ ಮೌಲ್ಯಗಳ ಅಂತ ಬಂದಾಗ ಯಾವುದನ್ನು ಚೂಸ್ ಮಾಡ್ಕೋತಾರೆ. ಕೆಲವರು ಮೌಲ್ಯಗಳನ್ನ ಚೂಸ್ ಮಾಡ್ಕೋತಾರೆ, ಅದಕ್ಕೆ ಸ್ಟಿಕ್ ಆಗಿರ್ತಾರೆ. ಕೆಲವರು ಬದುಕಬೇಕು, ನಾನು ಹೀಗೆ ಬದುಕಬೇಕು, ಮೌಲ್ಯಗಳು ಹೋದ್ರೂ ಪರವಾಗಿಲ್ಲ ಅಂತಿರ್ತಾರೆ. ಎಲ್ಲ ಸೊಸೈಟಿಯಲ್ಲಿ ಇರೋಂಥ ಕ್ಯಾರೆಕ್ಟರ್ಗಳೇ ಎಲ್ಲ ಪಾತ್ರಗಳು. ಪ್ರತಿಯೊಬ್ಬರಲ್ಲೂ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ, ಕೆಟ್ಟವನು ಇದ್ದಾನೆ, ಒಳ್ಳೆಯವನು ಇದ್ದಾನೆ. ಪ್ರತಿ ಮನುಷ್ಯನಲ್ಲೂ ನಾವು ನಮ್ಮೊಳಗಿರೋ ತನಗೆ ಎಲ್ಲ ಗುಣಗಳು ಎಲ್ಲರಲ್ಲೂ ಇರುತ್ತೆ ಅಂತ ಹೇಳ್ತಾರಲ್ಲ. ಯಾವ ಗುಣಕ್ಕೆ ನಾವು ಎಷ್ಟು ಒತ್ತು ಕೊಡ್ತೀವೋ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅವ್ನು ಪ್ಲೇ ಆಗ್ತಿರ್ತಾನೆ ನಮ್ಮಿಂದ ಆಚೆ ಬಂದು. ನಾನು ಹಿಂಗೆ ಬದುಕಬೇಕು ಅಂತ ಏನೋ ನಾವು ಮಾರ್ಕ್ ಮಾಡಿಕೊಂಡ್ರೆ ಆ ಗುಣಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದು ನಮ್ಮ ನಡತೆಯಲ್ಲಿ, ನಮ್ಮ ಮಾಡೋ ಕೆಲಸದಲ್ಲಿ, ನಮ್ಮ ಮುಖದಲ್ಲಿ ಅಷ್ಟೇ ಅದು ರಿಫ್ಲೆಕ್ಟ್ ಆಗುತ್ತೆ. ಅದೇ ಥರ ಎಲ್ಲ ಥರ ಪಾತ್ರಗಳು ಇಟ್ಕೊಂಡು ಹೇಳ್ತಿರೋ ಕತೆ. ಒಬ್ಬ ಮಿಡ್ಲ್ ಕ್ಲಾಸ್ ತಾಯಿ ತಾನು ಪಟ್ಟಂಥ ಕಷ್ಟ ತನ್ನ ಮಕ್ಕಳು ಪಡಬಾರ್ದು. ನಾನು ನೋಡಿದಂಥ ಅಂದರೆ ಒಂದು ಅದ್ಭುತವಾದ ಇನ್ಸಿಡೆಂಟ್ ಇದೆ ಈ ಕಥೆಯಲ್ಲಿ. ಯಾಕೆ ದುಡ್ಡು ಮಕ್ಕಳನ್ನ ಶ್ರೀಮಂತರ ಮನೆಗೆ ಕಳಿಸ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಇನ್ಸಿಡೆಂಟ್ ಇದೆ. ಒಂದು ಸಣ್ಣ ಅಮೌಂಟಿನ ದುಡ್ಡಿನ ಕಷ್ಟ ಆಕೆ ಯಾವ ಸ್ಥಿತಿಗೆ ಏನೆಲ್ಲ ಕಳ್ಕೊಂಡ್ಬಿಡ್ತಾಳೆ ಅಂತ ಫ್ಲ್ಯಾಶ್ ಬ್ಯಾಕಲ್ಲಿ ಬಂದಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ ಇದಂತೂ. ಆ ಸೀನ್ ಪರ್ಟಿಕ್ಯುಲರ್ ಆಗಿ ನನಗೆ ಭರತ್ ಡೈರೆಕ್ಟರ್ ಸೂಪರಾಗಿ ಶೂಟ್ ಮಾಡಿದ್ದಾನೆ. ನಾನು ಎಡಿಟರ್ ನೋಡ್ತಿದ್ದೆ, ನನಗೆ ಆ್ಯಕ್ಚುಲಿ ಕಣ್ ತುಂಬ್ಕೊಂಡ್ಬಿಡ್ತಾರೆ ಸೀನ್ ಒಂದು. ನಾನು ಆ ಕಾಂತಲಕ್ಷ್ಮಿ ಪಾತ್ರಕ್ಕೆ ತುಂಬ ಯಾರೋ ದೊಡ್ಡ ಕಲಾವಿದರು ಅಂದ್ಕೊಂಡು ನನಗೆ ಈಕೆದೊಂದು ಆಡಿಷನ್ ನೋಡಿದ ತಕ್ಷಣ ಇಲ್ಲ ಹೆಸರು ದೊಡ್ಡದಿರೋದು ಬೇಡ, ಆಕೆ ದೊಡ್ಡದಾಗಿ ಮಾಡ್ತಾರೆ, ಆಕೆ ಸಾಕು ಅಂತ. ಅವಾಗ ದಿವ್ಯಾ ತುಂಬ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಅಂದರೆ ಈ ಫ್ಯಾಮಿಲಿ ಇದೆಯಲ್ಲ, ಅಶೋಕ್ ಸರು, ಇವರು ದಿವ್ಯಾ, ಅವಳು ಶಿಲ್ಪ, ಇವರು ಮೋನಿಕಾ, ಮತ್ತು ಇವರು, ಈ ಫ್ಯಾಮಿಲಿ ಅಂತೂ ನೀವು 10 ನಿಮಿಷ ಸೀನ್ ಗೊತ್ತಾಗತ್ತಲ್ಲ ಮುಗ್ದೈತ ಅಂತ. ಸರ್ 10 ನಿಮಿಷ ಇತ್ತು ಅಂತ. ಹೌದು, ಒಂದು 2 ನಿಮಿಷದಲ್ಲಿ ಮುಗ್ದಂಗಿದೆ. ಅಷ್ಟು ಲೀಲಾಜಾಲವಾಗಿ ಅಷ್ಟು ಅದ್ಭುತವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಆ ಫ್ಯಾಮಿಲಿನೂ ಅಷ್ಟೇ ಎಲ್ಲ ಪ್ರತಿಯೊಬ್ಬರು, ಗುರು ಸರ್ ಆಗಲಿ, ಅಶೋಕ್ ಸರ್ ಆಗಲಿ, ಶೀಲಾ, ಎಲ್ಲರೂ ನನ್ನ ಜೊತೆ ಕೆಲಸ ಮಾಡಿರೋರೆ, ಒಟ್ಟಿಗೆ ಕೆಲಸ ಮಾಡಿದ್ವಿ. ಜ್ಯೋತಿ ಆಗಲಿ, ಪ್ರತಿಯೊಬ್ಬರು. ಇವನು ಸಖತ್ ಪರ್ಸ್ನಾಲಿಟಿ, ನಮ್ಮ ಸುದೀಪ್ ಸರ್ ಥರ ರೆಡಿ ಇದ್ದಾನೆ, ಸಖತ್ತಾಗಿ ಕಾಣಿಸ್ತಾನೆ ಸ್ಕ್ರೀನಲ್ಲಿ. ಕತೆ ಇನ್ನು ಡೀಟೇಲ್ ಕತೆ ಹೇಳೋದು ಬೇಡ, ಪ್ರೇಕ್ಷಕರಿಗೆ ಅದೊಂದು ನೋಡೋರಿಗೆ ಆ ಮಜಾ ಹಂಗೆ ಉಳ್ಕೊಳ್ಳಿ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಭರತ್ ಅವರು ನೀವು ಹೇಳಿ ಮಾತಾಡಿ. ನಮಸ್ತೆ, ನನ್ನ ಹೆಸರು ಭರತ್ ಅಂತ. ರಾಮ್ಜಿ ಸರ್ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಕಲರ್ಸ್ ಕನ್ನಡಕ್ಕೂ ತುಂಬ ಥ್ಯಾಂಕ್ಸ್. ಪುನೀತ್ ಸರ್ ಮತ್ತು ರಾಧಿಕಾ ಮೇಡಮ್, ಇಂಥ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇದೆ.
ಥ್ಯಾಂಕ್ ಯು ಸರ್. ನನ್ನೊಂದು ಪ್ರಶ್ನೆ ಇದೆ ಕಾಂತಲಕ್ಷ್ಮಿ ಅವರಿಗೆ. ಆಗಲೇ ಶಾಂತಿವೀರಣ್ಣ ಅವರು ಹೇಳಿದ್ರು ಎಷ್ಟೇ ಸುಳ್ಳು ಹೇಳಿ ಏನಾದರೂ ಮಾಡಿ 3 ಜನನ ಒಳ್ಳೆ ಮನೆತನಕ್ಕೆ ಸೇರಿಸ್ಬೇಕು ಅಂತ. ಆದರೆ ಮುಂದೆ ಮದುವೆ ಆದಮೇಲೆ ಸುಳ್ಳೇನಾದರೂ ಗೊತ್ತಾದರೆ ಅವಾಗ ಅವರು 3 ಜನನ ಚೆನ್ನಾಗಿ ನೋಡ್ಕೋತಾರೆ ಅಂತ ಅನ್ಸುತ್ತಾ ನಿಮಗೆ? ಸುಳ್ಳನ್ನ ನಾವು ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ. ಸೊ ಒಂದಲ್ಲ ಒಂದ್ ದಿವಸ ಅದು ಗೊತ್ತಾಗತ್ತೆ. ಇವಾಗ ಈ ಸುಳ್ಳನ್ನು ಮುಚ್ಚಿಡಕ್ಕೆ ಇನ್ನೊಂದು ಸುಳ್ಳು ಆ ಥರ ಮ್ಯಾನೇಜ್ ಮಾಡ್ತಾ ಹೋದಾಗ ಅಲ್ಟಿಮೇಟ್ ಆಗಿ ನಾವು ಯಾವ ಕಾರಣಕ್ಕೆ ಸುಳ್ಳು ಹೇಳಿದೀವಿ ಅನ್ನೋದು ಬೆಳಕಿಗೆ ಬಂದೇ ಬರುತ್ತೆ. ಆಗ ಒಂದು ರಿಯಾಲಿಟಿ ಆಫ್ ಲೈಫ್ ಗೊತ್ತಾಗುತ್ತೆ. ಆಗ ಒಂದು ರಿಯಾಲಿಟಿ ಚೆಕ್ ನನಗೂ ಆಗತ್ತೆ, ಮಕ್ಳಿಗೂ ಆಗತ್ತೆ. ಬಟ್ ನನ್ನ ಪ್ರಕಾರ ಏನಂದ್ರೆ ನನ್ನ ಮಕ್ಕಳೆಲ್ಲ ತುಂಬಾ ಒಳ್ಳೆಯವರು. ಸೊ ಒಳ್ಳೆತನಕ್ಕೆ ಅಲ್ಟಿಮೇಟ್ಲಿ ವಿನ್ ಇರುತ್ತೆ. ಬಟ್ ಆ ಗೆಲುವು ನಿಧಾನವಾಗಿ ಬಂದ್ರೂ ಶಾಶ್ವತವಾಗಿ ಉಳಿಯುತ್ತೆ. ಇದನ್ನ ನಾನು ತುಂಬಾ ನಂಬ್ತೀನಿ. ಸೊ ಅದೇ ನಂಬಿಕೆಯಲ್ಲಿ ಇವಾಗ ಸುಳ್ಳು ಹೇಳ್ತಾ ಇದ್ದೀನಿ. ಸೂಪರ್. ಗೌರಿ ಅವರೇ, ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಅಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತಾರೆ, ನಿಜಾನೇ ಹೇಳಿ ಒಳ್ಳೆ ಶ್ರೀಮಂತ ಮನೆತನಕ್ಕೆ ಮದುವೆ ಮಾಡ್ಕೊಡ್ಬೋದಲ್ವಾ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನನಗೆ ಅಮ್ಮ ಸುಳ್ಳು ಹೇಳೋದು ಇಷ್ಟ ಇರಲ್ಲ. ಸೊ ಅಮ್ಮಂಗೆ ಸುಳ್ಳು ಹೇಳಬೇಡ ಅಂತ ಹೇಳಕ್ಕೂ ಆಗಲ್ಲ. ಯಾಕಂದರೆ ಅವ್ರದ್ದು ಅವ್ರ ಕಾರಣ ಇರುತ್ತೆ, ನಾವು ಚೆನ್ನಾಗಿರ್ಬೇಕು ಅಂತ ಅವ್ರ ಆಸೆ. ಸೊ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಹೇಗಾದರೂ ಮಾಡಿ ನನ್ನ ದಾರಿಗೆ ಕರ್ಕೊಂಡು ಬರೋಣ, ಮನಸ್ಸು ಒಳ್ಳೆಯದು, ಗುಣ ಮುಖ್ಯ, ದುಡ್ಡೇ ಎಲ್ಲ ಅಲ್ಲ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತ ನೋಡ್ಬೇಕು. ಈಗ ಮಾಧ್ಯಮ ಮಿತ್ರರು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ನಮ್ಮ ತಂಡಕ್ಕೆ. ಹಾಯ್, ಇನ್ನೆಲ್ಲಿ ಸೀರಿಯಲ್ ಮಾಡ್ತಾ ಇದ್ದೀರಾ? ಈಗ ಆ ಸೀರಿಯಲ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಹೇಗೆ? ಮಾಡ್ತಾ ಇದ್ದೀನಿ, ಸದ್ಯಕ್ಕೆ ಇನ್ನೂ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಹೇಗೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಬಟ್ ಮಾಡ್ತಾ ಇದ್ದೀನಿ, ಎರಡು ಒಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ಆ ಸೀರಿಯಲ್ ಕೂಡ ಒಂದು ಸಂಸಾರ ಹಾಳಾಗ್ತಿದೆ ನಿಮ್ಮಿಂದ ಅಂತ ಬೈತಿದ್ದಾರೆ, ಇಲ್ಲಿ ದುಡ್ಡು ಅಂತಿದ್ದೀರಿ. ವೀಕ್ಷಕರ ರಿಪ್ಲೈ ನೆಕ್ಸ್ಟ್ ರಿಯಾಕ್ಷನ್ಸ್ ಹೇಗಿರ್ಬೋದು? ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಇವಾಗ ಸುಮ್ಮನೆ ಏನೋ ನಾರ್ಮಲ್ ಪಾತ್ರ ಆಗಿದ್ದರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗೋದಿತ್ತು. ಅಲ್ಲೂ ಬೈಕೊತಾ ಇದ್ದಾರೆ ನನ್ನ, ಬಿಕಾಸ್ ಅಲ್ವಾ ನೆಗೆಟಿವ್ ಶೇಡ್ ಪ್ಲೇ ಆಗ್ತಾ ಇದೆ. ಇಲ್ಲಿ ಸದ್ಯಕ್ಕೆ ನೆಗೆಟಿವ್ ಇಲ್ಲ, ಇಲ್ಲಿ ಆಸೆ ಪಡ್ತಾ ಇದ್ದೀನಿ ಅಷ್ಟೇ, ಚೆನ್ನಾಗಿರಬೇಕು, ನನ್ನ ಲೈಫ್ ನಾನು ಸೆಟಲ್ ಮಾಡ್ಕೊಬೇಕು, ಹೀಗೆ ಬದುಕಬೇಕು ಅನ್ನೋ ಆಸೆ ಇದೆ ನನಗೆ. ಅದು ಅಪ್ಪ ಅಮ್ಮನೇಲಿ ಇರೋ ಕಷ್ಟ, ಅದು ಡಿಫಾಲ್ಟ್, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಚೇಂಜಸ್ ಮಾಡ್ಕೊಬೇಕು, ಒಂದೊಂದೇ ಮೆಟ್ಟು ಹತ್ಕೊಂಡು ಹೋಗ್ತಾ ಇರಬೇಕು. ಸೊ ಜಸ್ಟ್ ಟ್ರೈಯಿಂಗ್ ಬೆಟರ್ ಆಗೋದಕ್ಕೆ. ಥ್ಯಾಂಕ್ ಯು. ಶಿಲ್ಪಾ ಅವರೇ, 100 ಜನ್ಮಕ್ಕೂ ಧಾರಾವಾಹಿಯಲ್ಲಿ ಸಾಫ್ಟ್ ಸ್ಪೋಕನ್ ರೋಲ್ ಇತ್ತು. ಸೊ ಇದರಲ್ಲಿ ಸ್ವಲ್ಪ ರಗಡ್ ರಫ್ ಅಂಡ್ ಟಫ್ ತರ ಅನ್ನಿಸ್ತಾ ಇದೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರ? ಆಕ್ಚುಲಿ ನನಗೆ ಖುಷಿ ಇದೆ, ಯಾಕಂದರೆ ಶಿಲ್ಪ ಆಗೂ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದ್ದೀನಿ, ನೋಡೋಕ್ಕೆ ಸ್ವಲ್ಪ ಹಂಗೆ ಕಾಣಿಸ್ಬೋದು. ಬಟ್ ಆ ಪಾತ್ರದಲ್ಲಿ ಧೈರ್ಯವಾನಿದ್ದೆ ಹೌದು, ಬಟ್ ಅಲ್ಲಿ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ನಾನು ಸ್ಟ್ಯಾಂಡ್ ತಗೋತಾ ಇದ್ದೀನಿ. ಯಾರಾದರೂ ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ, ನಾನು ಯಾರ ತಂಟೆಗೂ ಹೋಗಲ್ಲ. ಸೊ ಆ ಥರ ಪಾತ್ರ ಇದೆ. ಸೊ ತುಂಬ ಖುಷಿ ಇದೆ. ಚಾಲೆಂಜಸ್ ಆಬ್ವಿಯಸ್ಲಿ ನಮ್ಮ ಲೈಫಲ್ಲಿ ಯಾವತ್ತೂ ಬರ್ತಾ ಇರುತ್ತೆ. ಈಚ್ ಸೀನು ಒಂದೊಂದು ಚಾಲೆಂಜು, ಬಟ್ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಕಾಂತಮ್ಮನಿಗೆ ಪ್ರಶ್ನೆ. ಆಕ್ಚುಲಿ ನಮ್ಮಮ್ಮ ಸಹ ಸ್ವಲ್ಪ ಸಿಮಿಲರ್ ನಿಮ್ಮ ಥರನೇ ಇದ್ದಾರೆ. ಸೊ ಇದು ಅವ್ರಿಗೆ ತುಂಬಾ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಅಲ್ಲ, ನೀವು ನಿಜ ಜೀವನದಲ್ಲಿ ಹಿಂಗೆ ಇದ್ದೀರಾ, ನಿಮ್ಮ ಆಲೋಚನೆ ಯಾಕೆ ಹಿಂಗೆ ಅನ್ನೋದು, ಬರೀ ದುಡ್ಡು ಅನ್ನೋದು? ಸೊ ನಾನು ನಿಜ ಜೀವನದಲ್ಲಿ ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದೀರಲ್ಲ ನೀವು. ಐ ಡೋಂಟ್ ನೋ, ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲರಿಗೂ ದುಡ್ಡು ಅನಿವಾರ್ಯ ಅಲ್ವಾ ಮೇಡಮ್? ನನ್ನ ನಿಜ ಜೀವನದಲ್ಲೂ ನನಗೆ ದುಡ್ಡಿಗೆ ಅನಿವಾರ್ಯ ಬಂದಂಥ ಟೈಮ್ ಇದೆ. ಯಾಕೆ ನನ್ನ ಹತ್ರ ದುಡ್ಡಿಲ್ಲ, ಯಾಕೆ ನಾನು ದುಡ್ಡು ಮಾಡಲಿಲ್ಲ, ಯಾಕೆ ನನಗೆ ಮಾಡೋವಂಥ ಪರಿಸ್ಥಿತಿ ಬಂದಾಗ ನಾನು ಯಾಕೆ ಅದನ್ನ ನಾನು ತಗೊಳ್ಳಿಲ್ಲ ಅಂತ ಅನಿಸಿದುಂಟು ಮೇಡಮ್. ಸರ್, ನಿಮ್ಮ ಬ್ಯಾನರ್ ಅಲ್ಲಿ ತುಂಬಾ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿದ್ದೀರಾ. ಅಂದ್ರೆ ಆ ಎಲ್ಲ ಸೀರಿಯಲ್ಗಳಿಂದ ಈ ಸೀರಿಯಲ್ ಎಷ್ಟು ವಿಭಿನ್ನ, ಮತ್ತೆ ನೀವು ಈ ಕಥೆನ ಯಾಕೆ ಚೂಸ್ ಮಾಡಿದ್ರಿ ಸರ್? ಇಲ್ಲಿವರೆಗೂ ಎಲ್ಲ ಕಥೆಗಳು, ಇಲ್ಲಿವರೆಗೂ ಗೌರಿ ಕಲ್ಯಾಣದವರೆಗೂ ಎಲ್ಲ ಕಥೆಗಳು ನಾನೇ ಬರ್ತಿರೋದು, ಕತೆ ಸ್ಕ್ರೀನ್ ಪ್ಲೇ. ಮೊದಲನೇ ಸರಿ ನಾನು ಚಾನಲ್ಲೇ ಕೊಟ್ಟಂಥ ಕಥೆನ ಆರಿಸ್ಕೊಂಡಿರೋದು. ಯಾಕಂದ್ರೆ ಆ ಕತೆ ಡೆಪ್ತು, ಆ ಎಮೋಷನ್ಸು, ತುಂಬ ಸೀನ್ಗಳು ಅದರಲ್ಲಿ ನನಗೆ ಹೊಟ್ಟೆ ಕಿಚ್ಕೊಂಡ್ಬಿಡ್ತು. ಈ ಥರ ಸೀನ್ ನಾನು ಯಾಕೆ ಬರ್ದಿಲ್ಲ, ಯಾಕೆ ಹೊಡೆದಿಲ್ಲ ಅಂತ ಹಂಗೆಲ್ಲ ಅನಿಸಿರೋದುಂಟು. ಆ್ಯಂಡ್ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಬರೆಯೋಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ, ನಾನು ಒಂದು ಹೊಸ ಕತೆ ಅಂತ ಕೊಟ್ಟಾಗ ಇದು ಅದ್ಭುತವಾದ ಕತೆ ಆಗಿರೋದ್ರಿಂದ
ನಂಗೆ 3 ಕತೆ ಹೇಳಿದ್ರು ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಥೆಯ ಡೆಪ್ತ್ ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಕತೆ ಜರ್ನಿ ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಎಪಿಸೋಡು ಪ್ಯಾಕ್ಡ್ ಆಗಿದೆ. ಎಲ್ಲೂ ಒಂದು ಈ ಸೀನ್ ಹಾಕಿ ಎಷ್ಟು ಇದೇನು ಬೇಕಿತ್ತು ಅನ್ನೋದು ಸೀನ್ಗೆ ಒಂದೂ ಇಲ್ಲ. ಅಷ್ಟು ಪ್ಯಾಕ್ಡ್ ಆಗಿರೋ ಕತೆ ಸ್ಕ್ರೀನ್ ಪ್ಲೇ ಕೊಟ್ಟಿದ್ದಾರೆ. ಅದಕ್ಕೆ ಆ ಕಾರಣ ತಗೊಂಡು ಸರ್, ತಾಯಿ ಪಾತ್ರಕ್ಕೆ ದಿವ್ಯಾ ಮೇಡಮ್ನ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವೇ ಹೇಳಿದ್ರೆ ತುಂಬ ದೊಡ್ಡ ದೊಡ್ಡ ಕಲಾವಿದರನ್ನ ನೋಡಿದ್ವಿ ಅಂತ. ಫೈನಲ್ ಆಗಿ ದಿವ್ಯಾ ಮೇಡಮ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಸರ್? ಇಲ್ಲ, ನನಗೆ ಹುಡುಗರೊಂದು ಕಾಸ್ಟಿಂಗ್ ಟೀಮ್ ಇರುತ್ತಲ್ಲ, ಒಂದೊಂದು ಕ್ಯಾರೆಕ್ಟರ್ಗೆ ಒಂದು 10 ಆಪ್ಷನ್ ಆಡಿಷನ್ ಮಾಡಿ ತೋರಿಸ್ತಾರೆ. ಯಾರು ದೊಡ್ಡ ದೊಡ್ಡ ನೇಮ್ಸ್ ಇತ್ತು ಎಲ್ಲ ನೋಡ್ತಾ ಇದ್ದೆ, ಹಂಗೆ ಸ್ಕೋರ್ ಮಾಡ್ತಿದ್ದೆ. ಇವ್ರದ್ದೊಂದು ಪ್ಲೇ ಆಯಿತು. ನನಗೆ ಒಬ್ಬರು ಒಂದಿಬ್ಬರು ಹೇಳಿದ್ರು ಒಳ್ಳೆ ನಟಿ ನೋಡಿ ಅಂತ. ಯಾರು ಅಂಜಲಿ ಅವರು ಹೇಳಿದ್ರು ಒಂದ್ಸಲಿ ನೋಡಿ ಒಳ್ಳೆ ನಟಿ ಅಂತ. ಸರಿ, ಅದು ಆಡಿಷನ್ ಕ್ಲಿಪ್ ನೋಡುವಾಗ ನಾನೊಂದು 10 ಸೆಕೆಂಡ್ ನೋಡಿದೆ. 10 ಸೆಕೆಂಡ್ ಅನ್ನಿಸ್ತು ಇವರೇ ಕಾಂತಲಕ್ಷ್ಮಿ ಅಂತ. 10ನೇ ಸೆಕೆಂಡ್ಗೆ ಡಿಸೈಡ್ ಮಾಡಿ, ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡಿಲ್ಲ, 10ನೇ ಸೆಕೆಂಡ್ಗೆ ಕಾಂತಲಕ್ಷ್ಮಿ ಇವರೇ ಅಂತ. ಅದರಿಂದ ಬೇರೆ ಯಾವುದೇ ಆಪ್ಷನ್ ಹುಡುಗರು ತಂದ್ರು ಇಲ್ಲ, ಬೇಡ ಶಿಲ್ಪಾ ಈ ಕಡೆ 100 ಜನ್ಮಕ್ಕಲ್ಲಿ ಕಷ್ಟ ಬಂದ್ರೆ ರಾಯರಿದ್ದಾರೆ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಕಷ್ಟ ಬಂದ್ರೆ ಯಾರು ನೆನ್ಸ್ಕೊಳ್ತೀರಾ, ಯಾರ ಹತ್ರ ಹೋಗ್ತೀರಾ? ಇಲ್ಲಿ ಎಲ್ಲ ದೇವರು ಒಂದೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದೇ ದೇವರು ಅಂತ ಭಾವಿಸಿ ದೇವ್ರಿಗೆ ಬೇಡ್ತಾ ಇರ್ತೀನಿ ಅಷ್ಟೇ. ಮ್ಯಾಮ್, ವಿವೇಕ್ ಅವರ ತಾಯಿ ಪಾತ್ರಕ್ಕೆ ಮ್ಯಾಮ್, ನಿಮ್ಮ ಆಸೆ ಕನಸು ಏನಿದೆ ಅದು ದೊಡ್ಡ ಮನೆಯಿಂದ ನಿಮ್ಗೆ ಸೊಸೆಯನ್ನ ತರಬೇಕು ಅನ್ನೋದು, ಅದು ನಿಮ್ಮ ಅಭಿಪ್ರಾಯ ಮಾತ್ರ. ಹೌದು, ನಿಮ್ಮ ಮಗನ ಆಸೆಗಳೇನು, ಅವರ ಮನಸ್ಸಿನಲ್ಲಿ ಏನಿದೆ ಅಂತ ನೀವೇನು ಕೇಳೋ ಪ್ರಯತ್ನ ಮಾಡಲ್ವಾ? ಇಲ್ಲ, ಅವನು ಚಿಕ್ಕ ವಯಸ್ಸಿಂದ ಅವ್ನು ಕೇಳ್ದೇನೆ ಅವ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವ್ನಿಗೆ ಏನು ಇಷ್ಟ ಏನು ಬೇಡ ಅಂತ ನಾನು ಮತ್ತೆ ನಮ್ಮ ಮನೆಯವರು ಅವ್ನು ಪೂರೈಸ್ಕೊಂಡೇ ಬಂದಿದ್ದೀವಿ. ಅವ್ನ ಮದುವೆ ವಿಚಾರದಲ್ಲೂ ಅಷ್ಟೇ ಆಲ್ರೆಡಿ ಕೇಳಿದ್ವಿ. ಅವನು ನೀವು ಯಾರು ಇಷ್ಟಪಡ್ತೀರಾ ಅವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತ ಆ ಜವಾಬ್ದಾರಿನ ನಮಗೆ ವಹಿಸಿದ್ದಾನೆ. ಸೊ ಹಾಗಾಗಿ ಅಶೋಕ್ ಸರ್, ಇದು ನಿಮಗೆ ಪ್ರಶ್ನೆ ಸರ್. ಇದು ಪಕ್ಕದ ಮನೆಯಲ್ಲೂ 5 ಜನ ಮಕ್ಕಳು, ಈಗ ಕಲರ್ಸ್ ಮನೆಯಲ್ಲಿ 3 ಜನ ಮಕ್ಕಳು. ಅಂದ್ರೆ ಏನ್ ಈ ತರದ ಪಾತ್ರ ನಿಮ್ಗೆ ಯಾವಾಗಲೂ ಸಿಗುತ್ತೆ? ಒಂಥರ ಬಹುಶಃ ಈ ಪ್ರಶ್ನೆ ನನಗೂ ಕಾಡ್ತಿರುತ್ತೆ. ಅಂದರೆ ಒಬ್ಬ ಕಲಾವಿದನಾಗಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಬೇಕು ಅಂತ ನಿಜವಾಗ್ಲೂ ಆಸೆ ಆಗುತ್ತೆ. ನಾನು ಸಾಕಷ್ಟು ರಂಗಭೂಮಿನಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಟೆಲಿವಿಷನ್ ಒಂಚೂರು ಹಂಗೆ ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಜನ ಹಾಗೆ ನೋಡೋದಕ್ಕೆ ಒಬ್ಬ ಕಲಾವಿದನ ಆಸೆ ಪಡ್ತಾರೆ ಅಂದರೆ ಅಂಥ ಪಾತ್ರ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮತ್ತೆ ನನಗೆ ಮಕ್ಕಳ ಕಂಡ್ರೆ ತುಂಬ ಸೊ ಒಂದೊಂದ್ಸಲ ಪಾತ್ರಗಳನ್ನು ಮಾಡುವಾಗ ಒಂಥರ ತುಂಬ ಫೀಲ್ ಆಗುತ್ತೆ. ಸೊ ಬಹುಶಃ ಅದಕ್ಕೆ ಅನಿಸುತ್ತೆ. ಅದು ಕಲಾವಿದನಾಗಿ ಎಷ್ಟೊಂದು ಬೇರೆ ಬೇರೆ ಥರ ಪಾತ್ರಗಳನ್ನು ಮಾಡಿದ್ದೀನಿ, ಇದನ್ನು ನಿಭಾಯಿಸ್ತೀನಿ. ಮತ್ತು ಒಂದೊಂದ್ಸಲ ನಾವು ಕೇವಲ ಇಲ್ಲಿ ಪಾತ್ರಧಾರಿಗಳಷ್ಟೇ, ಸೂತ್ರಧಾರಿಗಳು ಬೇರೆ ಇರ್ತಾರೆ. ಪಾತ್ರ ಮಾಡಿ ಅಂದರೆ ಮಾಡ್ತೀವಿ, ಅದು ಸಹ ಕಲಾವಿದನ ಜವಾಬ್ದಾರಿ. ರಾಮ್ಜಿ ಸರ್, ಪ್ರತಿಯೊಂದು ಸೀರಿಯಲಲ್ಲೂ ಹೆಣ್ಮಕ್ಳನ್ನೇ ಜಾಸ್ತಿ ಪ್ರಧಾನವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀರಾ. ಅದರಲ್ಲಿ ನಮ್ಮ ಕಿರುತೆರೆ ಇತಿಹಾಸದಲ್ಲಿ ನೀವು ಇಷ್ಟೊಂದು ಹೆಣ್ಮಕ್ಳನ್ನ ಹೈಲೈಟ್ ಮಾಡಿದ್ರೆ ತುಂಬಾನೇ ಇಷ್ಟ ಇದೆ. ನೀವು ಯಾವ್ದಾದ್ರು ಗಂಡ್ಮಕ್ಳನ್ನ ರಫ್ ಅಂಡ್ ಟಫ್ ಆಗಿ ಅಥವಾ ಗಂಡ್ಮಕ್ಳು ಪ್ರಧಾನವಾಗಿ ಮಾಡ್ತಾ ಇರೋ ಸೀರಿಯಲ್ ಏನಾದ್ರು ಇದರಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಂತ? ಇಲ್ಲ, ರಾಮಾಚಾರಿ ಮಾಡಿದ್ನಲ್ಲ, ಫಸ್ಟ್ ಮೇಲ್ ಟೈಟ್ಲ್ ಇಟ್ಟು ರಾಮಾಚಾರಿ ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಹೆಣ್ಮಕ್ಳನ್ನ ಇಟ್ಕೊಂಡು ಯಾಕೆ ಮಾಡ್ತೀವಿ ಅಂದರೆ ಸೀರಿಯಲ್ ನೋಡೋದೇ ಹೆಣ್ಮಕ್ಳು. ಗಂಡು ಮಕ್ಕಳೆಲ್ಲ ಪಬ್ಬಲ್ಲಿ ಫ್ರೆಂಡ್ಸ್ ಜೊತೆ ಆಟದಲ್ಲಿ ಇದ್ದು ಮದುವೆ ಟೈಮ್ ಬರ್ತಾರೆ, ರಿಮೋಟ್ ಕೊಡೋಲ್ಲ, ಹೆಂಡತಿ ಸೀರಿಯಲ್ ನೋಡ್ತಿರ್ತಾರೆ ಅಂತ. ಗಂಡು ಮಕ್ಕಳ ಪರ್ಸೆಂಟೇಜ್ ಕಡಿಮೆ, ಹೆಣ್ಮಕ್ಳ ಪರ್ಸೆಂಟೇಜ್ ಟಿ ವಿ ನೋಡೋರು. ಅಂದರೆ ಹೆಣ್ಣು ಮಕ್ಕಳಿಗೆ ಅಂದರೆ ಗಂಡು ಮಕ್ಕಳಿಗೆ ವ್ಯಾಮೋಹಗಳು, ಆಸೆಗಳು ಕಡಿಮೆ ಇದ್ರೆ ದೊಡ್ಡದಾಗಿರುತ್ತೆ. ಮನೆ ತಗೋಬೇಕು, ಸೈಟ್ ತಗೋಬೇಕು, ಜಮೀನು ತಗೋಬೇಕು ಅಂತ ಸಣ್ಣ ಸಣ್ಣ ಆಸೆಗಳು ಪಟ್ಟು ಈಡೇರಿಸ್ಕೊಳ್ಳೋದು ಹೆಣ್ಣುಮಕ್ಕಳು. ಆ ಸಣ್ಣ ಸಣ್ಣ ಆಸೆಗಳನ್ನ ತೋರಿಸೋದು ಸೀರಿಯಲಲ್ಲಿ. ಒಂದು ಸೀರೆ, ಓಲೆ, ಬಿಂದಿ, ಏನೋ ಬ್ಲೌಸ್ ಡಿಸೈನು, ಈ ಥರದನ್ನು ನೋಡಿ ಆಸೆ ಪಟ್ಟು ಆಸೆಗೆ ಈಡೇರಿಸ್ಕೊತಾರೆ. ಆ್ಯಂಡ್ ಪ್ರತಿಯೊಂದು ಹೆಣ್ಣನ್ನು ಸುತ್ತಾನೆ ಇರೋದ್ರಿಂದ ಹೆಣ್ಮಕ್ಳೇ ಟಿ ವಿ ನೋಡೋದ್ರಿಂದ ಅವ್ರ ಸುತ್ತಾನೆ ಕಥೆಗಳಿರ್ತವೆ ಅಷ್ಟೇ. ಆ್ಯಕ್ಚುಲಿ ನೀವು ಎಮ್ ಎನ್ ಲಕ್ಷ್ಮೀದೇವರ ಮೊಮ್ಮಗಳು, ಯಾಕಂದರೆ ನಿಮ್ಮ ಅಜ್ಜಿ ಕೂಡ ಸ್ವಲ್ಪ ಈ ಥರದ ವರ್ಷನ್
ಬುದ್ಧಿವಂತಿಕೆ ಮಾತು ಅದರೇ ನಿಜ. ಸೊ ಈ ಥರದೇ ಪಾತ್ರ ನಿಮಗೆ ಬಂದಾಗ ಏನು ನೆನಪಾಗುತ್ತೆ ನಮಗೆ? ನನಗೆ ಅಜ್ಜಿ ನೆನಪಾಗ್ತಾರೆ. ಬಿಕಾಸ್ ಅವ್ರ ಹಾದಿ ನಡ್ಕೊಂಬಂದಿದ್ದ ಹಾದಿ ನಮ್ಮನ್ನೆಲ್ಲ ಅವರು ಬೆಳೆಸಿದ್ದು. ಮತ್ತು ನನ್ನ ತಾಯಿ ನೆನಪಾಗ್ತಾರೆ, ತುಂಬ ನೆನಪಾಗ್ತಾರೆ. ಅವ್ರ ಜೀವನ ಹೇಗಾದರೂ ಇರಲಿ, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ನಮ್ಮಮ್ಮ ಪ್ರತಿದಿನ ವಿಶ್ ಮಾಡ್ತಾಯಿದ್ರು, ಪ್ರತಿದಿನ ಅವ್ರು ಅನ್ಕೋತಾ ಇದ್ರು. ಸೊ ನನ್ನ ಪಾತ್ರದಲ್ಲಿ ನಾನು ಅರ್ಧ ನಮ್ಮ ಅಜ್ಜಿ ಅರ್ಧ ನಮ್ಮ ತಾಯಿನ ಕಾಣ್ತೀನಿ ಸರ್. ಥ್ಯಾಂಕ್ ಯು. ಬೇರೆ ಇದು ಸಬ್ಜೆಕ್ಟು ಚಾನಲ್ ಕೊಟ್ಟರು ಅಂದ್ರಿ, ಅದು ರೀಮೇಕ್ ಅಂತ ಏನಾದರೂ? ಅಲ್ಲ, ಒಂದು ಐಡಿಯಾ ತಗೊಂಡಿದ್ದಾರೆ ಅಷ್ಟೇ. ಒಂದು ಐಡಿಯಾ, ಯಾವುದೋ ಭಾಷೆದು ಒಂದು ಐಡಿಯಾ ತಗೊಂಡಿದ್ದಾರೆ. ಐಡಿಯಾನ ಅದ್ಭುತವಾಗಿತ್ತು. ಅಂಡ್ ನನ್ನ ಟೀಮು ಕಾಪಿ ರಾಘು ಸರು, ಅಭಿ ಮಣಿಕಂಠ ಎಲ್ಲ ಸೇರಿ ಸ್ಕ್ರೀನ್ ಪ್ಲೇ ಬರೆದಿದ್ದಾರೆ. ಐಡಿಯಾ ಮಾತ್ರ ಚಾನಲ್ ಕೊಟ್ಟಿದ್ದು, ಮಿಕ್ಕಿದ್ದು ಚಾನಲ್ ತಂಡ ಅಂಡ್ ಪುನೀತ್ ಇದ್ದಾರೆ, ತುಂಬ ಇನ್ವಾಲ್ವ್ ಆಗಿ ಕಥೆಯಲ್ಲಿ ಕೂತು ನನ್ನ ಟೀಮ್ ಜೊತೆ ಕತೆ ಮಾಡಿಸ್ತಿದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಏನಿದೆ ಆ ಥರ ತಾಯಿ ಸಾಮಾನ್ಯವಾಗಿ ನೋಡ್ತಿದ್ದವ್ರಿಗೆಲ್ಲ ಅದು ಇಂಪ್ಯಾಕ್ಟ್ ಆಗ್ಬಿಟ್ರೆ ಬಹುತೇಕ ಇಂಥ ತಾಯಿಗಳು ಉಟ್ಕೊಂಡ್ರೆ ಏನಾಗೋದು ಅಂತ. ಇಂಥ ತಾಯಿ ಉಟ್ಕೊಂಡ್ಬಿಟ್ರೆ ತಪ್ಪೇನಲ್ವಲ್ಲ? ಯಾಕಂದ್ರೆ ಎಲ್ಲರೂ ಶ್ರೀಮಂತರ ಮನೆ ಹುಡುಗರನ್ನ ಉಡ್ಕೊಂಡು ಹೋಗ್ಬಿಟ್ರೆ ವಿಜಯ ಜೀವನ ಅಂತ. ಅಲ್ಲ, ತಪ್ಪದ ಅಂತ ನಾನು ಹೇಳ್ತೀನಿ. ಮಗಳನ್ನ ಒಂದು ಸ್ಥಿತಿವಂತರು ಶ್ರೀಮಂತರ ಮಗನಿಗೆ ಹುಡುಗನ ಕೊಟ್ಟು ಮದುವೆ ಮಾಡೋದು ತಪ್ಪೇನಿದೆ? ಎಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಅವಾಗ ಪ್ರತಿಯೊಬ್ಬರು ನಾನು ಚೆನ್ನಾಗಿ ಮದುವೆ ಆಗಬೇಕು, ನನ್ಗೆ ಹೆಣ್ಣು ಸಿಗ್ಬೇಕಂದ್ರೆ ನಾನು ಚೆನ್ನಾಗಿ ದುಡಿಬೇಕು, ಚೆನ್ನಾಗಬೇಕು ಅಂತ ಛಲಕ್ ಬೀಳ್ತಾರೆ ಅಲ್ವಾ? ಅವ್ರ ತಾಯಿ ತನ್ನ ಮಕ್ಕಳ ಇದಕ್ಕೋಸ್ಕರ ದೇಶ ಒಂಥರ ಈ ಬಡವ್ರ ಮಕ್ಕಳು ಬೆಳಿಬೇಕಣ್ಣ ಅಂತಲ್ಲ ಆ ಥರ ಹೋಗಿದೆ. ಹೌದು, ಕರೆಕ್ಟ್. ಬಡವರು ಶ್ರೀಮಂತರಾಗ್ಲಿ ಅವರ ಪಾತ್ರ ಆಯ್ಕೆ. ಯಾಕಂದ್ರೆ ಅವರು ಬಹಳ ಸುಮ್ಮನೆ ಒಪ್ಕೊಂಡ್ಬಿಟ್ರೆ, ಗುರುವರು ಒಪ್ಕೊಂಡಿದ್ದ ಕಾರಣ ಹೇಳಿ ನಮ್ಮ ಸರ್. ಅಲ್ಲ, ನನಗೆ ಇವ್ರ ಮೇಲೆ ತುಂಬ ಪ್ರೀತಿ. ನಾನು ಇವ್ರ ಪ್ರೊಡಕ್ಷನ್ ನಾನು ಕೆಲಸ ಮಾಡಿದ್ದೆ ಒಂದು ಟೈಮಲ್ಲಿ, ಬಿಗಿನಿಂಗ್ ಡೇಸಲ್ಲಿ. ಆ್ಯಂಡ್ ಇವ್ರ ಮೇಲೆ ಬೆಲೆ ಲವ್ ನನಗೆ ಅವತ್ತಿಂದ ಒಂದು. ಈ ಮನುಷ್ಯನ ಕ್ಯಾರೆಕ್ಟರ್ ಒಂಥರ ಅಂದರೆ ಡಾನ್ ಬಂದು ಬರೋರು ಸೆಟ್ಟಿಗೆ, ಅದು ಐಕಾನ್ ಬ್ಲ್ಯಾಕ್ ಕಾರು ಐಕಾನ್ ತಾನೆ ಬಂದು ತೀರ್ಥ ಅಂತೇನೋ ಯಾರೋ ಡ್ರೈವರ್ ಬಂದು ಇಳಿದ ಡಾನ್ ಥರ ಹಿಡಿಯೋರು. ನಾನು ನೋಡೋಕೆ ಏನೋ ಹೆಂಗವ್ರ ಮನುಷ್ಯ ಇವರು ಅಂತ. ಅವಾಗಿಂದ ಒಂಥರ ಕನೆಕ್ಷನ್, ಬದುಕಿ ಇವ್ರ ಥರ ಬದುಕಬೇಕು ಅಂತೆಲ್ಲ ಆಸೆ ಆಗೋದು ಇವಾಗ. ಆ್ಯಂಡ್ ರಾಮಾಚಾರಿ ಇದ್ದಕ್ಕಿದ್ದಂಗೆ ಒಂದ್ಸರಿ ಫೋನ್ ಮಾಡಿದ್ರು ನನಗೆ, ಏನಕ್ಕೂ ವಿಶ್ ಮಾಡೋಕ್ಕೆ, ಖುಷಿ ಆಯಿತು ಕೇಳಿ ಅಂತ. ಅದಾದಮೇಲೆ ನೆಕ್ಸ್ಟ್ ರಾಮಾಚಾರಿ ಬರೀತಾ ಕೂತಿದ್ದಾಗ ನನ್ನ ಕಾಸ್ಟಿಂಗ್ ಸ್ವಲ್ಪ ಭಾವನಾ, ಸಿರಿ, ಒಬ್ಬ ಗಂಡ ಬೇಕಲ್ಲ, ಯಾರೋ ಒಂಥರ ಮನ್ಮಥನ್ ಥರ ಇರಬೇಕು, ಇಬ್ಬಿಬ್ಬರು ಹೆಂಡ್ತಿ ಇಟ್ಕೊಳ್ಳೋ ಹೆಂಗಿರ್ಬೇಕು ಅಂತ ರಪ್ಪ ಅಂತ ಕನೆಕ್ಟ್ ಆದರು. ಫೋನ್ ಮಾಡಿದೆ, ಆಫೀಸ್ಗೆ ಬಂದರು, ಕ್ಯಾರೆಕ್ಟರ್ ಕೇಳಿಲ್ಲ, ಡನ್ ಅಂತಂದರು. ಇದಕ್ಕೆ ಅದರಲ್ಲಿಬ್ಬರು ಒಬ್ಬರೇ ಅವರು. ಓಕೆ. ಆ್ಯಂಡ್ ಇದಕ್ಕೂ ಅಷ್ಟೇ ರಾಮಾಚಾರಿ ಮುಗ್ದಿತ್ತಲ್ಲ, ಇದೊಂದು ಪಾತ್ರ ರಿಚ್ ಕ್ಯಾರೆಕ್ಟ್ರು ಯಾರು ಅಂತ ನೋಡು. ಮತ್ತೆ ಸರ್ ಫೋನ್ ಮಾಡಿದೆ, ಸರ್ ಮಾಡಿ. ಅವರೇನು ಪ್ರಶ್ನೆ ಮಾಡಿಲ್ಲ. ಸಂಬಳ ಕೂಡ ಎಷ್ಟು ಅಂತ ಕೇಳಲ್ಲ ಅವರು, ನನಗೆ ಎಷ್ಟು ಪೇಮೆಂಟ್ ಅಂತ ಕೇಳಲ್ಲ. ನಾನು ಅವ್ರು ಕೊಡ್ತಾರೆ ಗೊತ್ತು ಬಿಡು ಅಂತ. ಅಂದರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇವ್ರ ಮೇಲೆ. ನನಗೆ ಪ್ರೀತಿ ವಿಶ್ವಾಸದಿಂದ ಇವರು ಒಪ್ಕೋತಾರೆ, ನಾನು ಅವ್ರನ್ನ ಕರಿತೀನಿ. ಸರ್, ನನ್ನ ಪ್ರಶ್ನೆ ರಾಮ್ಜಿ ಅವ್ರಿಗೆ. ಸರ್, ನೀವು ಇಷ್ಟು ಸೀರಿಯಲ್ ಮಾಡಿದ್ರೆ ಅದ್ರಲ್ಲಿ 2 ಹೀರೋಯಿನ್, ಒಬ್ಬ ಹೀರೋ ಇರ್ತಾರೆ, ಅಥವಾ 2 ಹೀರೋ, ಒಬ್ರು ಹೀರೋಯಿನ್ ಇರ್ತಾರೆ. ಸೊ ಇದರಲ್ಲಿ 3 ಜನಕ್ಕೂ 3 ಹೀರೋಗಳಿದ್ದಾರೆ. ಇಲ್ಲಿ ಯಾರಾದ್ರೂ ಕವಾಬೆ ಹಟ್ಟಿ ತರ ಬರ್ತಾರ ನಡುವಲ್ಲಿ ಅಂತ? ಕತೆ ಹೋಗ್ತಾ ಹೋಗ್ತಾ ಬದುಕನ್ನು ತಿರುವು ಹೇಳಕ್ಕಾಗಲ್ವಲ್ಲ, ಹಂಗೆ ಕತೆನೂ ಅಷ್ಟೇ. ಹೋಗ್ತಾ ಹೋಗ್ತಾ ಇನ್ನೆಲ್ಲೋ ಟರ್ನ್ ತಗೊಳುತ್ತೆ, ಇನ್ಯಾವುದೋ ಪಾತ್ರಕ್ಕೆ ಎಂಟ್ರಿ ಆಗ್ತಿರ್ತವೆ. ಅಂದ್ರೆ ರೋಚಕವಾಗಿ ಒಂದು ಕತೆ ಹೇಳಕ್ಕೆ ಏನೇನು ಬೇಕು ಅದು ತಾನಾಗ್ತಂತ ಪಡ್ಕೊಳುತ್ತೆ. ಅಂದ್ರೆ ಯಾವುದು ಬಲವಂತವಾಗಿ ಪಿಕ್ ಮಾಡುವಂಥದ್ದಲ್ಲ, ಸಹಜವಾಗಿ. ಎಷ್ಟೋ ಸಲ ಒಂದು ಅದ್ಭುತವಾದ ಕಂಟೆಂಟ್ ಬಂದಾಗ ಕೂಡ ತಲೆಗೆ ಬರೆಯಕ್ಕೆ ಹೋಗಲ್ಲ, ಯಾಕಂದ್ರೆ ಈ ಜರ್ನಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ. ಅದು ಪಡ್ಕೊಳುತ್ತೆ, ಅದು ತಗೊಳುತ್ತೆ. ಇದು ಎಪಿಸೋಡ್ ಸೋಮವಾರದಿಂದ ಮಂಗಳವಾರ ಅಂತ ಹಾಕಿದ್ರಲ್ಲ? ಅದೊಂದು ಫಸ್ಟ್ ಟೈಮ್ ಮಂಗಳವಾರಕ್ಕೆ ಹೋಗಿದೆ. ಹೌದು, ಶುಕ್ರವಾರ, ಶನಿವಾರ, ಭಾನುವಾರ ಅನುಬಂಧ ಅವಾರ್ಡ್ಸ್ ಟೆಲಿಕಾಸ್ಟ್ ಆಗ್ತಿದೆ. ಶನಿವಾರ, ಭಾನುವಾರ, ಸೋಮವಾರ. ಮಂಗಳವಾರದಿಂದ ಅಂದ್ರೆ ಒಂದು ಚೇಂಜ್ ಮಾಡೋಣ. ಯಾಕೆ ಸೋಮವಾರದಿಂದನೇ ಬರಬೇಕು, ಮಂಗಳವಾರದಿಂದ ಯಾಕೆ ಬರಬಾರ್ದು, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಮಂಗಳ ಕಾರ್ಯ ಮಂಗಳವಾರ. ಎಸ್, ಎಕ್ಸಾಕ್ಟ್ಲಿ ಅಂತ ಒಳ್ಳೆ ಮಾತು ಹೇಳಿದ್ರು. ಸರ್, ರಾಮ್ಜಿ ಸರ್, ಹೀರೋ ಸರ್ಗೆ ಕ್ವಶನ್. ಆಯ್ತು, ಇರೋಲ್ಲಮ್ಮ. ಹೌದು, ರಾಮ್ಜಿ ಸರ್, ನನ್ನ ಮೈಕ್ ಕೊಡಿ ಅವರಿಗೆ ಅಂತ. ಸರ್, ನಿಮಗೆ ರಾಮ್ಜಿ ಸರ್ ಹೇಳಿದ್ರು ನೀವು ಸುದೀಪ್ ಸರ್ ತರ ಹೈಟ್ ಇದ್ದೀರಾ ಅಂತ. ಯಾರು ನಿಮಗೆ ಸೀರಿಯಲ್ ಎಲ್ಲ ಮಾಡೋಕೆ ಇನ್ಸ್ಪಿರೇಷನ್ ಅನ್ನೋದು? ನಾನು ತುಂಬ ಚಿಕ್ಕವನಿಂದಲೂ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇತ್ತು. ಬಟ್ ಇನ್ಸ್ಪಿರೇಷನ್ ಅಂದರೆ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಎಲ್ಲರೂ ಇನ್ಸ್ಪಿರೇಷನ್ ಆಗ್ತಾರೆ ನನಗೆ.
ಸುದೀಪ್ ಸರ್ ಏನಾದ್ರು ಫಾಲೋ ಅಪ್ ಮಾಡ್ತೀರಾ ಸರ್ ನೀವು? ರಾಮ್ಜಿ ಸರ್ ತುಂಬಾ ನಿಮ್ಮನ್ನ ತುಂಬಾ ಮಾಡ್ತೀನಿ, ಅವ್ರ ಇಂಟರ್ವ್ಯೂ ಪ್ರತಿಯೊಂದು ನೋಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಕಲರ್ಸ್ ಕನ್ನಡದ ವತಿಯಿಂದ ನಿಮ್ಮೆಲ್ಲರಿಗೂ ಅಪಾರ ಕೃತಜ್ಞತೆಗಳು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.